ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಡಿ ಕೆ ಶಿವಕುಮಾರ್ ಮತ್ತು ಸೋನಿಯಾ ಗಾಂಧಿ, ನಿಜ ಹೇಳಬೇಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಸಾರ್ವಜನಿಕವಾಗಿ ತಮ್ಮ ತಾಯಿ ಬಗ್ಗೆ ಎಷ್ಟು ಹೇಳಿದಾರೋ ಗೊತ್ತಿಲ್ಲ. ಆದರೆ ಸೋನಿಯಾ ಗಾಂಧಿ ಅವ್ರ ಬಗ್ಗೆ ಮಾತ್ರ ತುಂಬ ಸಲ ಮಾತಾಡಿದ್ದಾರೆ. 2019 ಅಕ್ಟೋಬರ್ 23 ಡಿ ಕೆ ಶಿವಕುಮಾರ್ ಅವರು ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ದೆಹಲಿಯ ತಿಹಾರ್ ಜೈಲನ್ನು ಸೇರಿಕೊಂಡಿದ್ರು. ಆ ಟೈಮಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾನಸಿಕವಾಗಿ ತುಂಬ ಕುಗ್ಗಿಬಿಟ್ಟಿದ್ರು. ಆಗ ತಿಹಾರ್ ಜೈಲಿಗೆ ಬಂದು ಸೋನಿಯಾ ಗಾಂಧಿ ಅವರು ಇವರನ್ನು ಭೇಟಿ ಮಾಡ್ತಾರೆ, ಸಾಂತ್ವನ ಹೇಳ್ತಾರೆ. 50 ದಿನಗಳ ಕಾಲ ಜೈಲಿನಲ್ಲಿದ್ದಂತಹ ಡಿ ಕೆ ಶಿ ಅವರನ್ನು ಸೋನಿಯಾ ಗಾಂಧಿ ಅವರು ಭೇಟಿ ಮಾಡಿ ಹೇಳ್ತಾರೆ, ನೀವು ನಿಮ್ಮನ್ನು ಒಬ್ಬಂಟಿ ಅಂತ ಅಂದ್ಕೊಳ್ಬೇಡಿ, ನಾವು ನಿಮ್ಮೊಂದಿಗಿದ್ದೇವೆ, ಇಡೀ ಕಾಂಗ್ರೆಸ್ ನಿಮ್ಮೊಂದಿಗಿದೆ ಅಂತ. ಡಿ ಕೆ ಶಿವಕುಮಾರ್ ಅವರು ಖಡಕ್ ರಾಜಕಾರಣಿಯೇ ಇರಬಹುದು, ಆದರೆ ತುಂಬ ನಿಷ್ಠಾವಂತರು, ಅದರಲ್ಲಿ ಡೌಟೇ ಬೇಡ. ಆ ದಿನದಿಂದ ಡಿ ಕೆ ಶಿವಕುಮಾರ್ ಸೋನಿಯಾ ಗಾಂಧಿ ಅವರನ್ನು ತಮ್ಮ ರಾಜಕೀಯ ಗುರು ಅಂತ ಮನಸ್ಸಲ್ಲೇ ಪೂಜಿಸೋದಕ್ಕೆ ಶುರು ಮಾಡಿಕೊಡ್ತಾರೆ. ಸೋನಿಯಾ ಗಾಂಧಿ ಅವರು ಹೇಳಿದ್ದನ್ನು ಮಾತೆಯ ಆದೇಶ ಅನ್ನೋ ಹಾಗೆ ಪಾಲಿಸ್ಕೊಂಡು ಬರ್ತಾರೆ. ಇದಾದ ಮೇಲೆ 2023 ಕರ್ನಾಟಕ ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಡಿ ಕೆ ಶಿವಕುಮಾರ್ ಅವರ ತಂತ್ರಗಾರಿಕೆಯಿಂದಲೇ ಕಾಂಗ್ರೆಸ್ ಅಧಿಕಾರಕ್ಕೂ ಬಂತು. ಮುಖ್ಯಮಂತ್ರಿಯ ಆಯ್ಕೆ ಅಂತ ಬಂದಾಗ ಸೋನಿಯಾ ಗಾಂಧಿ ಅವರ ಬೆಂಬಲ ತಮಗಿದೆ, ಹಾಗಾಗಿ ತಮಗೆ ಮುಖ್ಯಮಂತ್ರಿ ಸ್ಥಾನ ಸಿಗುತ್ತೆ ಅಂತ ಡಿ ಕೆ ಶಿವಕುಮಾರ್ ತುಂಬ ಖುಷಿಯಾಗ್ಬಿಟ್ಟಿದ್ರು. ಆದರೆ ಕೊನೆಯ ಕ್ಷಣದಲ್ಲಿ ಸಿದ್ದರಾಮಯ್ಯ ಅವರ ಹೆಸರೇ ಫೈನಲ್ ಆಗಿಬಿಡುತ್ತೆ. ಡಿ ಕೆ ಶಿವಕುಮಾರ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಲಾಗುತ್ತೆ. ಬಟ್ ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಒಪ್ಪೋದಕ್ಕೆ ರೆಡಿ ಇರಲಿಲ್ಲ. ನನಗೆ ಸಿಕ್ಕಿದ್ರೆ ಮುಖ್ಯಮಂತ್ರಿ ಸ್ಥಾನವೇ ಸಿಗಬೇಕು, ಇಲ್ಲದಿದ್ದರೆ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಯಾವುದೇ ಸ್ಥಾನಮಾನ ಬೇಡ ಅಂತ ನಿರ್ಧಾರಕ್ಕೆ ಬರ್ತಾರೆ. ಡಿ ಕೆ ಶಿ ಆ ಟೈಮಲ್ಲಿ ತುಂಬ ನೊಂದುಬಿಟ್ಟಿದ್ರು. ಆಗ ಸೋನಿಯಾ ಗಾಂಧಿ ಅವರೇ ಡಿ ಕೆ ಶಿವಕುಮಾರ್ ಅವರನ್ನು ಕರೆಸಿ, ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ದಿದ್ರೆ ಪರವಾಗಿಲ್ಲ, ಆದರೆ ನನ್ನ ಮೇಲೆ ವಿಶ್ವಾಸ ಇಟ್ಟರೆ ನಾನು ನಿಮಗೊಂದು ಭರವಸೆ ಕೊಡ್ತೀನಿ. ಸಿದ್ದರಾಮಯ್ಯ ಅವರು ಹಿರಿಯ ನಾಯಕರು, ಇದು ಅವರ ಕೊನೆಯ ಚುನಾವಣೆ, ಆದ್ದರಿಂದ ಅವರನ್ನು 2.5 ವರ್ಷಗಳ ಕಾಲ ಹುದ್ದೆಯಲ್ಲಿರೋದಕ್ಕೆ ಬಿಟ್ಟುಬಿಡಿ. ಆ 2.5 ವರ್ಷಗಳ ನಂತರ ಮುಖ್ಯಮಂತ್ರಿ ಕುರ್ಚಿ ನಿಮ್ಮದೇ ಆಗಿರುತ್ತೆ, ನೀವೇ ಅದ್ರ ಮೇಲೆ ಕೂತೀರಿ ಅಂತ ಸೋನಿಯಾ ಗಾಂಧಿ ಅವರು ಒಂದು ಭರವಸೆಯನ್ನು ಕೊಟ್ಟಿದ್ರು ಡಿ ಕೆ ಶಿವಕುಮಾರ್ ಅವ್ರಿಗೆ. ಸೋನಿಯಾ ಗಾಂಧಿ ಅವರು ಈ ಭರವಸೆ ಕೊಟ್ಟ ತಕ್ಷಣ ಡಿ ಕೆ ಶಿವಕುಮಾರ್ ಸಂಪೂರ್ಣವಾಗಿ ಅಸಮಾಧಾನವನ್ನು ಬದಿಗಿಟ್ಬಿಡ್ತಾರೆ. ಅಧಿಕಾರವನ್ನು ಕಸಿದಾದರೂ ತೆಗೆದುಕೊಳ್ಬೇಕು ಅನ್ನೋ ಡಿ ಕೆ ಶಿವಕುಮಾರ್ ತಮ್ಮ ನಿಷ್ಠೆಯನ್ನು ಉಳಿಸ್ಕೊಂಡ್ರು. ಆವಾಗ ಅದಕ್ಕೆ ಕಾರಣ ಸೋನಿಯಾ ಗಾಂಧಿ ಅವರು ತಿಹಾರ್ ಜೈಲಿನಲ್ಲಿ ಡಿ ಕೆ ಶಿವಕುಮಾರನ್ನು ಭೇಟಿ ಮಾಡಿ ನೀಡಿದಂತಹ ಸಾಂತ್ವನ. ಅದೊಂದು ಕಾರಣಕ್ಕೆ ಡಿ ಕೆ ಶಿವಕುಮಾರ್ 2023ರಲ್ಲಿ 2.5 ವರ್ಷಗಳ ಕಾಲದ ಸೂತ್ರಕ್ಕೆ ಒಪ್ಕೊಳ್ತಾರೆ. ಆದರೆ ಈಗ ಪ್ರಶ್ನೆ ಏನಂದರೆ, ಸರ್ಕಾರ ರಚನೆಯಾಗಿ 2.5 ವರ್ಷ ಆಗಿದೆ. ಸೋನಿಯಾ ಅವರು ಡಿ ಕೆ ಶಿ ಅವರಿಗೆ ಕೊಟ್ಟ ಮಾತಿನ ಪ್ರಕಾರ ಈಗ ಸಿ ಎಂ ಮಾಡಬೇಕು, ಆದರೆ ಯಾಕಿನ್ನೂ ಅಧಿಕಾರ ಕೊಡ್ತಿಲ್ಲ? ಅದಕ್ಕೆ ಕಾರಣ ಇದೆ ನೋಡಿ. ಈ 2.5 ವರ್ಷದಲ್ಲಿ ಕರ್ನಾಟಕದಲ್ಲಿ ತುಂಬ ಬದಲಾವಣೆಗಳಾಗ್ತಾ ಇದೆ. ಈ ಬೆಳವಣಿಗೆಗಳು ಡಿ ಕೆ ಶಿವಕುಮಾರ್ ಮತ್ತು ಸೋನಿಯಾ ಗಾಂಧಿ ನಡುವೆ ತುಂಬ ದೂರವನ್ನು, ಅಂತರವನ್ನು ಹೆಚ್ಚು ಮಾಡಿದೆ. ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಹದಗೆಟ್ಟಿತ್ತು ಅಂದರೆ, ಕಳೆದ ತಿಂಗಳು ಅಕ್ಟೋಬರ್ನಲ್ಲಿ ಡಿ ಕೆ ಶಿವಕುಮಾರ್ ದೆಹಲಿಯ ದರ್ಬಾರಿಗೆ ಹೋಗಿ ಸೋನಿಯಾ ಗಾಂಧಿ ಅವರ ಮುಂದೆ ಕ್ಷಮೆ ಕೂಡ ಕೇಳಬೇಕಾದ ಪರಿಸ್ಥಿತಿ ಬಂದಿತ್ತು. ಇದಕ್ಕೆ ಕಾರಣ ಡಿ ಕೆ ಶಿವಕುಮಾರ್ ಅವರು ಅನುಸರಿಸಿದಂತಹ ರಾಜಕೀಯ ಮಾರ್ಗ. ಡಿ ಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ಮತ್ತು ಧಾರ್ಮಿಕ ಹಿನ್ನೆಲೆ ಹೊಂದಿರುವಂತಹ ನಾಯಕ. ಆದರೆ ಗಾಂಧಿ ಕುಟುಂಬಕ್ಕೆ ಅದಿಷ್ಟ ಇಲ್ಲ. ಗಾಂಧಿ ಕುಟುಂಬವನ್ನು ಮೆಚ್ಚಿಸಬೇಕು ಅಂದರೆ ಸನಾತನ ವಿರೋಧಿಯಾಗಿರಬೇಕು, ಹಿಂದೂಗಳು ಮತ್ತು ಸನಾತನದ ವಿರುದ್ಧ ಕೆಲಸ ಮಾಡಬೇಕು. ಇದು ಡಿ ಕೆ ಶಿ ಅವರಿಂದ ಸಾಧ್ಯ ಆಗಿರಲಿಲ್ಲ. ಕಳೆದ 2.5 ವರ್ಷಗಳಲ್ಲಿ ಡಿ ಕೆ ಶಿಯ ಕೆಲವೊಂದು ನಡೆಗಳು ಸೋನಿಯಾ ಗಾಂಧಿ ಅವರಿಗೆ ಇಷ್ಟ ಆಗಿರಲಿಲ್ಲ. ಉದಾಹರಣೆಗೆ ಸಾಧು ಸಂತರನ್ನು ಭೇಟಿ ಮಾಡೋದಿರಬಹುದು, ಕೊಯಮತ್ತೂರಿನಲ್ಲಿ ಮಹಾಶಿವರಾತ್ರಿ ಕಾರ್ಯಕ್ರಮದಲ್ಲಿ ಸದ್ಗುರು ಅವರೊಂದಿಗೆ ವೇದಿಕೆಯನ್ನು ಹಂಚಿಕೊಂಡಿದ್ದಿರಬಹುದು. ಆಗ ಗೃಹ ಸಚಿವ ಅಮಿತ್ ಶಾ ಅವರೊಂದಿಗೆ ಮಹಾಶಿವರಾತ್ರಿ ಆಚರಿಸ್ತಾರೆ. ಮಹಾಕುಂಭದಲ್ಲಿ ಪಾಲ್ಗೊಂಡು ಮುಳುಗಾಕ್ತಾರೆ. ಕರ್ನಾಟಕದ ವಿಧಾನಸಭೆಯಲ್ಲಿ ನಿಂತ್ಕೊಂಡು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಗೀತೆಯನ್ನು ಹೇಳ್ತಾರೆ.
ಇದನ್ನೆಲ್ಲ ಸಿದ್ದರಾಮಯ್ಯ ಅವರು ತುಂಬ ಚೆನ್ನಾಗಿ ಬಳಸ್ಕೊಂಡ್ರು. ಸಿದ್ದರಾಮಯ್ಯ ಅವರು ಈ ಕಡೆ ತಮ್ಮ ತುಷ್ಟೀಕರಣ ರಾಜಕಾರಣದ ಮೂಲಕ ಗಾಂಧಿ ಕುಟುಂಬಕ್ಕೆ ಹತ್ರ ಆಗ್ತಾರೆ. ಒಂದು ಚಿಕ್ಕ ಉದಾಹರಣೆ ಅಂದರೆ, ಮೈಸೂರು ದಸರಾ ಟೈಮಲ್ಲಿ ನವರಾತ್ರಿಯಂದು ದುರ್ಗಾ ಪೂಜೆಗೆ ಮುಸ್ಲಿಂ ಲೇಖಕಿಯನ್ನು ಕರೆಸಿ ಪೂಜೆ ಮಾಡಿಸಿದ್ದು. ಸೊ ಡಿ.ಕೆ. ಶಿವಕುಮಾರ್ ಅವರು ಗಾಂಧಿ ಕುಟುಂಬದಿಂದ ದೂರ ಆದರೆ ಸಿದ್ದರಾಮಯ್ಯ ಅವರು ಹತ್ತಿರ ಆಗ್ತಾ ಬಂದರು. ಇದೆಲ್ಲದರ ನಂತರ ಡಿ.ಕೆ. ಶಿವಕುಮಾರ್ ಅವರು ಎದುರು ನೋಡ್ತಿದ್ದಂತಹ ಆ ಸಮಯ ಬಂದೇ ಬಿಡ್ತು. ಸರ್ಕಾರಕ್ಕೆ 2.5 ವರ್ಷಗಳು ಪೂರ್ಣಗೊಂಡ ನಂತರ ಅಧಿಕಾರ ಬದಲಾವಣೆ ಮಾಡಬೇಕಾಗಿತ್ತು. ಆದರೆ ಸಿದ್ದರಾಮಯ್ಯ ಅವರು ಡೈರೆಕ್ಟಾಗಿ ಹೈಕಮಾಂಡನ್ನು ಭೇಟಿಯಾಗ್ತಾರೆ. ಆಗ ಹೈಕಮಾಂಡ್ ಹೇಳ್ತಾರೆ, ನೀವೇ CM ಆಗಿ ಮುಂದುವರಿತೀರಾ ಅಂತ. CM ಸಿದ್ದರಾಮಯ್ಯ ಅವರು ನಂತರ ಕರ್ನಾಟಕಕ್ಕೆ ಬಂದು 2026 ಬಜೆಟ್ ಮಂಡಿಸುವುದಾಗಿ ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಹೇಳ್ಕೊಂಡು ಬಿಟ್ರು. ಈ ವಿಷಯ ಗೊತ್ತಾದಾಗ ಸೋನಿಯಾ ಗಾಂಧಿ ಅವರು ನೀಡಿದ್ದ ಭರವಸೆಗೆ ಕಾಯ್ತಾ ಇದ್ದಂತಹ ಡಿ.ಕೆ. ಶಿವಕುಮಾರ್ ತುಂಬ ಆಘಾತಕ್ಕೊಳಗಾಗ್ಬಿಡ್ತಾರೆ. ನಂತರ ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರಿಗೆ ವ್ಯಂಗ್ಯವಾಗಿ ಶುಭಾಶಯ ಕೂಡ ಕೋರ್ತಾರೆ. ಸಿದ್ದರಾಮಯ್ಯ ಅವರ 5 ವರ್ಷಗಳ ಅಧಿಕಾರಾವಧಿಯನ್ನು ಪೂರ್ಣಗೊಳಿಸ್ತಾರೆ ಅಂತ ಮನಸ್ಸಿಲ್ಲದ ಮನಸ್ಸಲ್ಲೇ ಹೇಳ್ಕೊಳ್ತಾರೆ. ಈ ನಡುವೆ ಕೆಲವು ವರದಿಗಳ ಪ್ರಕಾರ ಸೋನಿಯಾ ಗಾಂಧಿ ಅವರು ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಪ್ರಸ್ತಾವನೆಯನ್ನು ನೀಡಿದ್ರಂತೆ. ಈ ಪ್ರಸ್ತಾವನೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಮನಸ್ಥಿತಿಯನ್ನು ಬದಲಾಯಿಸಬೇಕು, ತಮ್ಮ ರಾಜಕೀಯವನ್ನು ಬದಲಾಯಿಸಬೇಕು ಮತ್ತು ವೈಯಕ್ತಿಕವಾಗಿ ನಡೆಸ್ತಾ ಇರುವಂತಹ ಪ್ರೋ ಹಿಂದೂ ರಾಜಕೀಯವನ್ನು ನಿಲ್ಲಿಸಬೇಕು ಅಂತ ಹೇಳಿದ್ರಂತೆ. ಅಂದರೆ ಡಿ.ಕೆ. ಶಿವಕುಮಾರ್ ಅವರು ಹಿಂದೂ ಧರ್ಮ ಮತ್ತು ಸನಾತನ ಸಂಸ್ಕೃತಿಯಿಂದ ದೂರ ಇರಬೇಕು ಅನ್ನೋ ಸಂದೇಶವನ್ನು ಕೊಟ್ಬಿಟ್ಟಿದ್ರಂತೆ. ಆದರೆ ಡಿ.ಕೆ. ಶಿವಕುಮಾರ್ ಅವರು ಆ ಷರತ್ತನ್ನು ತಿರಸ್ಕರಿಸ್ತಾರೆ ಅಂತಲೂ ಹೇಳಲಾಗುತ್ತೆ. ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡುವ ಅಂತಿಮ ನಿರ್ಧಾರ ನಿಮ್ಮದು, ಆದರೆ ನಾನು ಈ ರೀತಿಯ ಯಾವುದೇ ಷರತ್ತನ್ನು ಸ್ವೀಕರಿಸೋದಿಲ್ಲ ಅಂತ ಡಿ.ಕೆ. ಶಿವಕುಮಾರ್ ಸ್ಪಷ್ಟವಾಗಿ ಸಂದೇಶ ಕೊಡ್ತಾರೆ ಹೈಕಮಾಂಡ್ಗೆ. ಇದಾದ ನಂತರ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ನಿಲುವನ್ನು ಸ್ಪಷ್ಟಪಡಿಸೋದಕ್ಕೆ ಕಾಶಿಯ ನಾಗಸಾಧುಗಳು ಮತ್ತು ಸಂತರಿಗೆ ತಮ್ಮ ಮನೆಗೆ ಆಹ್ವಾನಿಸ್ತಾರೆ. ಅವರ ಸೇವೆ ಮಾಡಿ, ಪೂಜೆ ಮಾಡಿ ಅವರಿಂದ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ತಾರೆ. ಈ ಮೂಲಕ ಅವರು ದೆಹಲಿಯ ಹೈಕಮಾಂಡ್ಗೆ ನೇರವಾಗಿ ಸಂದೇಶ ಕೊಟ್ಟುಬಿಟ್ಟಿದ್ರು, ಅಧಿಕಾರಕ್ಕಾಗಿ ನಾನು ಸನಾತನದೊಂದಿಗೆ ರಾಜಿ ಮಾಡಿಕೊಳ್ಳೋದಿಲ್ಲ ಅಂತ, ರಾಜಕೀಯಕ್ಕಾಗಿ ನಾನು ನನ್ನ ಸಂಸ್ಕೃತಿಯನ್ನು ಪಣಕ್ಕಿಡೋದಿಲ್ಲ ಅಂತ. ಈ ಬೆಳವಣಿಗೆಯಿಂದ ಗಾಂಧಿ ಕುಟುಂಬಕ್ಕೆ ಒಂದು ಸಂಕಷ್ಟ ಎದುರಾಗುತ್ತೆ. ಒಂದು ವೇಳೆ ಹೈಕಮಾಂಡ್ ಡಿ.ಕೆ. ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡ್ತು ಅಂದ್ಕೊಳ್ಳಿ, ಆಗ ಕರ್ನಾಟಕದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸನಾತನ ಧರ್ಮದ ಪ್ರಚಾರ ಮಾಡೋದಕ್ಕೆ ಶುರು ಮಾಡಿಕೊಳ್ಬಹುದು. ಅದು ಕಾಂಗ್ರೆಸ್ನ ಸಂಪೂರ್ಣ ಸಿದ್ಧಾಂತಕ್ಕೆ ವಿರೋಧ ಆಗಿಬಿಡುತ್ತೆ. ರಾಜ್ಯದಲ್ಲಿ ಎಲ್ಲವೂ ಬದಲಾಗಿಬಿಡುತ್ತೆ. ಹಾಗಂತ ಅವರನ್ನು ಮುಖ್ಯಮಂತ್ರಿ ಮಾಡದೇ ಇದ್ದರೆ ಆಗಲೂ ಕಷ್ಟವೇ. ಆಲ್ರೆಡಿ ಡಿ.ಕೆ. ಶಿವಕುಮಾರ್ ಪಕ್ಷದ ಸಿದ್ಧಾಂತದ ವಿರುದ್ಧ ಆಗಾಗ ಹೋಗ್ತಿರೋದ್ರಿಂದ ಕರ್ನಾಟಕದಲ್ಲಿ ಈ ತಿಂಗಳ ಅಂತ್ಯದೊಳಗೆ ಮಧ್ಯಪ್ರದೇಶದ ಸಿಂಧ್ಯಾ ಮಾದರಿ ಹಾಗೆ ಆಗಿಬಿಡ್ಬೋದು. ಇದೆಲ್ಲ ನೋಡ್ತಾ ಇದ್ರೆ ಡಿ.ಕೆ. ಶಿವಕುಮಾರ್ ಅವರ ಬಂಡಾಯ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದೆಲ್ಲವನ್ನ ಗಾಂಧಿ ಕುಟುಂಬ ಹೇಗೆ ನಿಭಾಯಿಸುತ್ತೆ ಅನ್ನೋದನ್ನು ಕಾದು ನೋಡಬೇಕು. ವೀಕ್ಷಕರ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.